ವಿಘ್ನ ವಿನಾಯಕ ಶ್ರೀ ಗಣೇಶನ ಮೂರ್ತಿಯನ್ನು ಈ ರೀತಿ ನದಿಯಲ್ಲಿ ವಿಸರ್ಜನೆ ಮಾಡೋದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ನನಗನ್ಸುತ್ತೆ ಕೆಲವೊಂದು ಕಠಿಣ ನಿಯಮಗಳನ್ನು ಜಾರಿಗೆ ಬರಬೇಕು. ಇಷ್ಟೇ ಅಡಿ ಗಣಪತಿನ ಇಡಬೇಕು, ಇಂಥದ್ದೇ ಜಾಗದಲ್ಲಿ ವಿಸರ್ಜನೆ ಮಾಡಬೇಕು, ಪೂಜೆಗೆ ಬಳಸಿರೋ ಸಾಮಗ್ರಿಗಳನ್ನು ಅದೇ ಸ್ಥಳದಲ್ಲಿ ಹಾಕಬೇಕು ಅಂತ ನಿಯಮ ಜಾರಿಯಾಗಬೇಕು. ಒಂದು ಕಡೆ ಭಕ್ತಿಗೂ ಧಕ್ಕೆ ಆಗಬಾರ್ದು, ಇನ್ನೊಂದು ಕಡೆ ಪ್ರಕೃತಿಗೂ ಹಾನಿ ಆಗಬಾರ್ದು. ಕೆರೆ, ನದಿ ಎಷ್ಟು ಹಾಳಾಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಈಗ. ಈ ಚಿತ್ರ ನೋಡಿದ್ರಂತೂ ಇಷ್ಟು ದೊಡ್ಡ ದೊಡ್ಡ ವಿಗ್ರಹ ಹಾಗೇ ತೇಲ್ತಾ ಇದೆ. ಇದು ಎಲ್ಲಿಗೆ ಮುಟ್ಟುತ್ತೆ, ಅದೇನಾಗುತ್ತೆ, ನದಿ ಏನಾಗುತ್ತೆ, ಅಲ್ಲಿರೋ ಜಲಚರಗಳೇನಾಗುತ್ತೆ, ಏನೊಂದು ಆಲೋಚನೆಗಳಿಲ್ಲದೆ ಈ ಥರ ಮಾಡೋದು ಎಷ್ಟು ಸರಿ. ಎಲ್ಲರೂ ಮಣ್ಣಿನ ಗಣಪತಿ ಕೂರಿಸೋಣ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಕೂರಿಸಿದ್ದು ಮಣ್ಣಿನ ಗಣಪತಿನೇ. ಗೌರಮ್ಮನ್ನು ಅರ್ಶಿಣದಿಂದ ಮಾಡ್ತಾಯಿದ್ವಿ, ಅದು ಚಿಕ್ಕದಾಗಿರ್ತಾ ಇತ್ತು. ಎಲ್ಲ ನಾವು ಕೆರೆಗಳಲ್ಲಿ ಬಿಡ್ತಾಯಿದ್ವಿ. ಆಮೇಲೆ ಹೂವು, ಅದಕ್ಕೆ ಬಳಸಿರೋ ಎಲ್ಲ ಸಾಮಗ್ರಿನ ಅದಕ್ಕೆ ಸಪ್ರೇಟಾಗಿ ಜಾಗ ಇರ್ತಿತ್ತು, ಅಲ್ಲಿ ಇಡ್ತಾಯಿದ್ವಿ. ಆ ಥರ ಕೆಲವೊಂದು ನಿಯಮ ಜಾರಿ ಆಗಬೇಕು. ಧನ್ಯವಾದಗಳು.